ಇಂಡಸ್ಟ್ರಿ ಅಲ್ಲ, ಇವರು ಫ್ಲವರ್ ಅಲ್ಲ ಫೈರ್ ಅಂತ ಹೇಳಿ ಇಂಡಸ್ಟ್ರಿಗೆ ಬಂದವರು. ಪ್ರೊಡ್ಯೂಸರ್ ಆಗಿ ಇದೀಗ ಡಿಸ್ಟ್ರಿಬ್ಯೂಟರ್ ಆಗ್ಲಿಕ್ಕೆ ಹೊರಟಿದ್ದಾರೆ. ನಮ್ಮೆಲ್ಲರ ಪ್ರೀತಿಯ ಪುಷ್ಪಮ್ಮ ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಡೈಲಿ ಏರೆಲ್ಲ ಇಟ್ಟಾಡ್ತಾರೆ. ಅಮ್ಮ, ಮೊದಲಿಗೆ ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀನು ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೇನೆ. ಇನ್ನೊಂದು ಏನು ಅಂತ ಹೇಳಿದ್ರೆ, ಅನುಷ್ಕಾ ಶೆಟ್ಟಿ ಅಂತ ಬಂದಾಗ ಮೂಲತಃ ಅವರು ಮಂಗಳೂರಿನವರು, ತುಳು ಅವರು. ಇವಾಗ ಈ ಸಿನಿಮಾನ ತುಳುವಲ್ಲಿ ಏನಾದರೂ ಮಾಡೋ ಪ್ಲ್ಯಾನ್ ಇದೆಯಾ? ಕನ್ನಡ ಎಲ್ಲ ಬಿಟ್ಟು ಏನಾದರೂ ತುಳುವಲ್ಲಿ ಏನಾದರೂ ಮಾಡ್ತೀರಾ? ಅವ್ರು ತುಳುವವರು ಅಲ್ಲ, ಅವರು ಬೆಂಗಳೂರವರು. ಮೂಲತಃ ಅವರು ಮಂಗಳೂರವರು ಅಲ್ಲ, ಮಂಗಳೂರು ಅವ್ರ ಪುರಾತನ ಕಾಲ ಇರ್ಬೋದು. ಅವ್ರು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ, ಅವ್ರ ಫ್ಯಾಮಿಲಿ ಇರೋದೆಲ್ಲ ಬೆಂಗಳೂರೇ. ನಾನು ನೋಡಿದ್ದೀನಿ. ಅವ್ರ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಮಂಗಳೂರು ಅವ್ರ ಮೂಲ ಇರ್ಬೋದು. ನಂದು ಮೂಲ ಎಲ್ಲೋ ಇದೆ, ಹಾಸನ ಮೂಲೆಯಲ್ಲಿ. ಹಂಗಂತ ನಾನು ಬೆಂಗಳೂರಲ್ಲಿ ಇರೋದ್ರಿಂದ ನಾನು ಬೆಂಗಳೂರೇ. ಹಂಗಂದ್ಬಿಟ್ಟು ಅನುಷ್ಕಾ ಶೆಟ್ಟಿ ನಾನು ಮಂಗಳೂರು ಹುಡುಗಿ ಇರ್ಬೋದು, ಬಟ್ ಆದರೆ ಅವ್ರು ಇರೋದು ಬೆಂಗಳೂರಲ್ಲೇ. ಈಗ ಪುಷ್ಪ ಅವರು ಅಂತ ಹೇಳಿ ಬಂದಾಗ ಅವ್ರ ಮಾತಿನಲ್ಲೇ ಎಲ್ಲರನ್ನು ಕೂಡ ಮೋಡಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ನಟನೆಗೆ ಏನಾದರೂ ಇಳಿತೀರಾ ಮ್ಯಾಮ್ ನೀವು ಅಂತ? ನೀನು ಚಾನ್ಸ್ ಕೊಟ್ಟರೆ ಇಳಿತೀನಿ. ನೀನು ಸಿನಿಮಾಲ್ ಕೊಡು ಇಳಿತೀನಿ. ಮತ್ತೆ ನಾನು ಮಾಡಲ್ಲ ಅಂತ ಹೇಳ್ತಾ ಇದ್ದೀನಮ್ಮ. ಸಿನಿಮಾ ಮಾಡೋದು ಬಿಟ್ಟರೆ ನಮ್ಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಬರಲ್ಲ. ಅದೆಲ್ಲ ಸುಮ್ಮನೆ ಮಾತಾಡಿದಷ್ಟು ಈಸಿ ಇಲ್ಲ. ನಾವು ಆ್ಯಕ್ಟ್ ಮಾಡೋರಲ್ಲ. ನಮ್ದೇನಿದ್ರು ಡಿಸ್ಟ್ರಿಬ್ಯೂಷನ್ನು ಮತ್ತು ಸಿನಿಮಾ ಪ್ರೊಡ್ಯೂಸರ್ ಅಷ್ಟೇ ಅಮ್ಮ. ಯಾರೇ ಅದು? ಸೈಲೆನ್ಸ್. ಮ್ಯಾಮ್, ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಪ್ರತಿಯೊಂದು ವಿಷಯದಲ್ಲೂ ಕೂಡ ಪುಷ್ಪ ಅವರು ತುಂಬ ಫೇಮಸ್ ಅಂತ ಹೇಳ್ಬೋದು. ಇನ್ನೊಂದು ಏನು ಅಂತ ಹೇಳಿದರೆ, ಪುಷ್ಪ ಅವರ ಒಂದು ವಿಡಿಯೋಸ್ ಆಗಿರ್ಬೋದು, ಪೋಸ್ಟ್ ಆಗಿರ್ಬೋದು, ಕಮೆಂಟ್ಸ್ ಬರೋದು ಏನು ಅಂತ ಹೇಳಿದರೆ, ಇವರ ಅವರ ಹೆಸರನ್ನು ಹಾಳು ಮಾಡ್ತಾ ಇದ್ದಾರೆ ಅನ್ನುವಂಥ ಕೆಲವೊಂದು ಕಮೆಂಟ್ಸ್ಗಳು ನಿಮಗೂ ಗೊತ್ತಿರ್ಬೋದು. ಇಂಥವ್ರಿಗೆ ನೀವು ಏನು ಹೇಳ್ತೀರಾ? ನನ್ನ ಮಗ ಅವನು, ಅವ್ರು ಯಾರು ಕೇಳೋಕ್ಕೆ? ನನ್ನ ಮಗನ ಹೆಸರು ನಾನು ಹೆಂಗಾದರೂ ಹೇಳ್ಕೊತೀನಿ. ಅವ್ರ ಮಗನ ಹೆಸರು ಹಾಳು ಮಾಡ್ತಾ ಇಲ್ವಲ್ಲ. ನನ್ನ ಮಗನ ಹೆಸರು ನಾನು ಹೆಂಗಾರ ಹಾಳು ಮಾಡ್ಕೊತೀನಿ. ಆದರೆ ಹಾಳು ಮಾಡ್ತೀನೋ ಬಿಡ್ತೀನೋ ಅಂತ ನನಗೆ ಗೊತ್ತಿರುತ್ತೆ. ಅಷ್ಟೊಂದು ಬುದ್ಧಿ ಹೇಳೋಷ್ಟು ಅವ್ರಿಗೆ ಜ್ಞಾನ ಇಲ್ಲ. ನನಗಿಲ್ಲ ಅಂದಷ್ಟು ಬುದ್ಧಿ ಹೇಳೋಷ್ಟು ಜ್ಞಾನ ಅವ್ರಿಗಿಲ್ಲ, ಗೊತ್ತಾಯ್ತಾ? ನನ್ನ ಮಗನ ಹೆಸರು ಹಾಳು ಮಾಡಬೇಕಾ ಬಿಡಬೇಕು ಅಂತ ಅವ್ನು ಎಲ್ಲಿ ಕಳಿಸ್ಬೇಕು ಕಳಿಸಿದ್ದೀನಿ. ಹಾಳು ಮಾಡೋರು ಅಲ್ಲಿಷ್ಟುದ್ದ ಕಳ್ಸೋಕ್ಕಾಗಲ್ಲ. ಹೇಳೋರು ಯಾರು? ಎಲ್ಲಿಂದ ಬಂದವರು ಅವರು? ಹೇಳ್ತಾರೆ. ಅವ್ರಿಗೆ ಇನ್ನೇನು ಕೆಲಸ ಇರಲ್ವಲ್ಲ. ನಮ್ಮ ವಿಷಯ ತಗೊಂಡ್ರೆ ಅವ್ರನ್ನಷ್ಟು ಜನ ಟ್ರೋಲ್ ಮಾಡ್ಕೊಂಡು ಕೂತಿದ್ರೆ ನೋಡ್ತಾರಲ್ಲ ಅಂತ ಮಾಡ್ತಾರೆ. ನಮ್ಮ ಹಾಳು ಮಾಡ್ತೀವೋ ಬಿಡ್ತೀವೋ ಅದು ನಮಗೆ ಸೇರಿದ್ದು. ಅವ್ರು ಯಾರಮ್ಮ ಕೇಳೋಕ್ಕೆ? ನಮ್ಮ ಮಗ. ನಾನುಂಟು ಅವನುಂಟು, ಅವ್ರಿಗೆ ಯಾಕೆದಿಲ್ಲ. ವಾಟ್ ಅ ವಂಡರ್ಫುಲ್ ಸ್ಪೀಚ್ ಮದರ್ ಇಂಡಿಯಾ. ಎಲ್ಲ ಆಚೆ ಆಗ್ತಾ ಸಮಾಧಾನನಾ? ಹ್ಯಾಪಿ? ವಯಸ್ಸಾಗ್ತಾ ಎಲ್ರಿಗೂ ಮೆಮೊರಿ ಕಮ್ಮಿ ಆದ್ರೆ ನಿನಗೆ ಶಾರ್ಪ್ ಆಗ್ತದೆ. ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗುವಂಥ ವಿಷಯ ಏನು ಅಂತ ಹೇಳಿದ್ರೆ, ಅಮ್ಮ ಮಗ ಸರಿಯಾಗಿ ಮಾತಾಡ್ತಾ ಇಲ್ಲ ಅನ್ನುವಂಥದ್ದು. ಹೌದಲ್ವಾ? ಅಮ್ಮನಿಗೂ ಆಗಲ್ಲ, ಇನ್ನೊಂದು ಅತ್ತೆ ಸೊಸೆಗೂ ಗಲಾಟೆ ಆಗಿದೆ ಇನ್ನುವಂಥ ಕೆಲವೊಂದು ವಿಷಯಗಳು ಬರ್ತಾ ಇದೆ. ಸೊ ಇದಕ್ಕೆ ಕ್ಲಾರಿಟಿ ಕೊಡಬೇಕು ಅಂತ ಇದ್ರೆ ನೀವೇನು ಹೇಳ್ತೀರಾ? ನಿನಗೆ ಯಾರು ಹೇಳಿದ್ರು ಅವ್ರನ್ನ ಹೋಗಿ ಕೇಳು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಿನಗೆ ಯಾರು ಹೇಳಿದ್ರು, ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ, ನೀನು ಹೋಗಿ ಅವ್ರನ್ನ ಕೇಳಬೇಕು. ನಾನು ನಿನಗೆ ಕ್ಲಾರಿಟಿನೂ ಕೊಡಲ್ಲ, ನಾನು ಎರಡೂ ಹೇಳಲ್ಲ. ನಿಂಗೆ ಯಾಕೆ ಕೇಳಬೇಕು? ಅರ್ಥ ಆಯ್ತಾ? ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಕೇಳಿ ಬಂದು ನಿನ್ನ ಕೇಳಿದ್ರೆ ನೀನು ಹೋಗಿ ಹೇಳು. ನಮ್ಮನೆ ವಿಷಯ ನಾನು ಕೊಡ್ತೀನಿ, ನೀನು ಯಾಕೆ ಬತ್ತಿ? ಅದಕ್ಕೆ ಡೋಂಟ್ ಕಮ್ ವಿತ್ ಈ ಬೂಟಾಟಿಕೆಗಳು ಬೇಕಿಲ್ಲ ಇಲ್ಲಿ ಯಾವನಿಗೂ. ನಿಮ್ಮದು ನಿನಗೇನು ಅದು ಕಟ್ಕೊಂಡು ನನಗೆ ಬರಬೇಕದು? ಅಯ್ಯೋ ನನ್ನ ಮಗನ ಬಗ್ಗೆ ಬರೀತಾವ್ರೆ, ನನ್ನ ಸೊಸೆ ಹೇಳ್ತಾ ಇಲ್ಲ, ಜನ ಹೇಳ್ತಾ ಅವ್ರು ಹೇಳಿ ಬಿಡು. ನಾನು ತಲೆ ಕೆಡ್ಸ್ಕೋಬೇಕು, ನೀನು ಯಾಕೆ ಕೆಡ್ಸ್ಕೋತೀಯ? ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ ನನ್ ಬಾಳ್ಗಷ್ಟು ಬೆಂಕಿ ಹಾಕ. ನಮ್ಗೆ ನೀವು ಸಿಕ್ಕಿದ್ರಲ್ಲ. ಅಲ್ಲಮ್ಮ, ನೀನು ಬೇರೆ ವಿಷಯ ಮಾತಾಡೋ. ನಮ್ಮನೆ ವಿಷಯ ನಿಂಗೆ ಯಾಕೆ? ನಾವು ಜಗಳನೇ ಆಡಿದ್ದೀವಿ, ಬಂದು ಸರಿ ಮಾಡ್ತೀಯಾ? ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು ಮಾಡ್ತೀಯಾ? ನಿನ್ ಕೈಲಿ ಆಗುತ್ತಾ? ಇಲ್ಲ ಅಮ್ಮ, ಮತ್ತೆ ಜನಕ್ಕೆಲ್ಲ ಹೇಳ್ತೀಯ, ರಸ್ತೆ ಹಳ್ಳ ಬಿದ್ದಿದೆ ಸರಿ ಮಾಡಿಸ್ತೀಯ ನೀನು? ಹೋಗಿ ಹಳ್ಳ ಸರಿ ಮಾಡು. ಅಲ್ಲಿ ರಸ್ತೆ ಸರಿಗಿಲ್ಲ ಅಂತ ಬೈತವ್ರೆ, ಅದನ್ನ ಸರಿ ಮಾಡಿಸು. ಮತ್ತೆ ನೀನು ಇದು ಆಕ್ಚುಲಿ ಚೆನ್ನಾಗಿರೋದು. ಅದು ಯಾರ ಹತ್ರ ಹೋಗಿ ಹೇಳಬೇಕು? ಅವ್ರ ಹತ್ರನೇ ಕೇಳಬೇಕಾ? ಹೋಗಿ ಡಿ ಕೆ ಅವ್ರ ಹತ್ರ ಹೋಗಿ ರಸ್ತೆ ಹಳ್ಳ ಬಿದ್ದಿದೆ ಸರಿ ಮಾಡಿಸಿ ಅಂತ ನಿಮ್ಮ ಚಾನಲಿಂದ ಹೇಳ್ಸಿ ರಸ್ತೆ ಸರಿ ಮಾಡಿಸು. ಆಮೇಲೆ ಯಶೋರ್ ಮನೆ ಸರಿ ಮಾಡಿರಂತೆ. ಇಂಥ ಇಂಪ್ಯಾಕ್ಟ್ಗಳನ್ನು ಎಷ್ಟೋ ನಮ್ಮ ಚಾನಲ್ ಮಾಡಿಸಿದೆ ಅಮ್ಮ. ಯಾರು ಮಾಡು? ಮತ್ತೆ ನಾನು ಒಂದು ರಸ್ತೆ ತೋರಿಸ್ತೀನಿ, ಬಂದು ಮಾಡಿಸ್ತೀನಿ. ಆಮೇಲೆ ನಾನು ನಮ್ಮ ಮನೆ ಬಗ್ಗೆ ಹೇಳ್ತೀನಿ. ಕೊತ್ತಲ್ವಾಡಿ ಸಿನಿಮಾ ಅಂತ ಬಂದಾಗ ಇದು ನಿಮ್ಮ ಮೊದಲನೇ ಸಿನಿಮಾ ಅಮ್ಮ. ಕಲೆಕ್ಷನ್ ಎಷ್ಟಾಯ್ತು? ಕಲೆಕ್ಷನ್ ಕೇಳಬಾರ್ದು ನೀನು. ಹುಡುಗಿ ವಯಸ್ಸು ಕೇಳಬಾರ್ದು, ಪ್ರೊಡ್ಯೂಸರ್ ದುಡ್ಡು ಕೇಳಬಾರ್ದು. ಹೇಳು, ಕಲೆಕ್ಷನ್ ನನಗೆ ಬೇಕು, ಕೊಡ್ತೀಯಾ ನೀನು? ಇಲ್ಲ, ಕಲೆಕ್ಷನ್ ಬಂದಿಲ್ಲ ಅಂದ್ರೆ ನೀನು ಕೊಡ್ತೀಯಾ? ನೋ ಕಾಮೆಂಟ್ಸ್. ಇಲ್ಲ ಸರ್. ಮತ್ತೆ ಕಲೆಕ್ಷನ್ ನಿನಗೆ ಯಾಕೆ?
ಎಲ್ಲರ ತಲೆಯಲ್ಲಿ ಓಡ್ತಾ ಇದೆ ಅದು. ಅವ್ರಿಗೆ ಹೇಳು ಕಲೆಕ್ಷನ್ನು ಅವ್ರನ್ನೇ ಹೋಗಿ ಕೇಳು, ನನ್ನ ಕೇಳಬೇಡ ಅಂತ. ನಿನ್ನ ಕೇಳ್ತಾರಲ್ಲ ಅವ್ರಿಗೆ ಹೇಳು, ನನ್ನ ಬಂದು ಕೇಳಿ, ನಾನು ಉತ್ತರ ಕೊಡ್ತೀನಿ. ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಸಖತ್ ಗೋಳಿಕತಾರೆ ನಮ್ಮನ್ನ, ತುಂಬಾ ಗೋಳಿಕೊಂಡಿದ್ದಾರೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.